ಇವತ್ತು ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಒಂದು ಅಹಂಕಾರದಿಂದ ದುರಹಂಕಾರದಿಂದ ನಡೆದಿರ್ತಕ್ಕಂಥ ಘಟನೆ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನು ವೈಯಕ್ತಿಕವಾಗಿ ಹಲ್ಲೆ ಮಾಡಬೇಕು, ಅವರಿಗೆ ಹೆದರಿಸಬೇಕು, ಅದರ ಮೂಲಕ ಇವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಮಾಡಿರ್ತಕ್ಕಂಥ ಷಡ್ಯಂತ್ರ ಇದು. ಮತ್ತು ನೇರವಾಗಿ ಅವರು ಭಾಗಿಯಾಗಿದ್ದಾರೆ. ಅವರು ಬೆಂಬಲಿಗರು ಅಂದರೆ ಅವರ ಗನ್ಮ್ಯಾನ್, ಪ್ರೈವೇಟ್ ಗನ್ಮ್ಯಾನು ಗುಂಡು ಹಾರಿಸಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು. ರಿವಾಲ್ವರ್ ಹಿಡಿಯೋದಲ್ಲ ಇವ್ರ ಸಾಧನೆ. MLA ಮೇಲೆ ಕ್ರಮ ಆಗಬೇಕು, MLA ಗನ್ಮ್ಯಾನ್ ಮೇಲೆ ಕ್ರಮ ಆಗಬೇಕು. ಇವರು ಇದನ್ನು ತಂದಿದ್ದಾರಲ್ಲ, ಈಗ ಒಂದು ಕಾಯ್ದೆಯನ್ನು ತಂದ್ರಲ್ಲ, ಆ MLA ಮಾತಾಡಿರೋ ಭಾಷಣ ಕೇಳಿಸ್ಕೊಂಡಿದ್ದಾರ? ಏನು ಹೇಳಿದ್ದಾರೆ ಅವರು? ಅವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಇನ್ನು? ಅದು ದ್ವೇಷ ಭಾಷಣ ಅಲ್ವಾ? ಮುಗಿಸಾಕ್ತೀನಿ ಅಂದರೆ ಏನರ್ಥ? ಕೂಡ ಗುಬ್ಬಿ ಮೇಲೆ ಇವ್ರದ್ದು ಬ್ರಹ್ಮಾಸ್ತ್ರ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಪಾಪ ಅವ್ರ ತಪ್ಪೇನಿದೆ? ಅವತ್ತು ಅಲ್ರಿ, ಒಂದು ದಿವಸ ನೀವು 3 ವರ್ಷ ಆಗ್ತಾ ಬಂತು, ನಿಮ್ಗೆ ಆಡಳಿತನ ನೆಟ್ಗೆ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಿಮ್ಮನ್ನು ತೆಗಿಬೇಕಾ ಬೇಡವಾ ಈ ಸರ್ಕಾರನ ತೆಗಿಬೇಕಾ ಬೇಡ? ಒಂದು ದಿವಸದಲ್ಲಿ ಪಾಪ ಅವನು ಬಳ್ಳಾರಿಗೆ ಹೋಗಿ ಅಲ್ಲಿ ಯಾರು ಏನು ಅಂತ ನೋಡೋ ಅಷ್ಟೊತ್ತಿಗೆ ಸಮಯ ಆಗಲ್ಲ. ಅವ್ರು ಯಾವ ತಪ್ಪಿನಿಂದ ನೀವು SP ತೆಗೆದ್ರಿ? ಪಾಪ ಏನು ತಪ್ಪಾಗಿದೆ ಅವರಿಂದ ಹೇಳಿ? ಇವ್ರಿಗೆ ಯೋಗ್ಯತೆ ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳಿಕ್ಕೆ. ಇವ್ರ ಸರ್ಕಾರದ ಬಗ್ಗೆ ಯಾರಿಗೂ ಭಯ ಭಕ್ತಿ ಇಲ್ಲ. ಯಾಕೆ ಅಂದರೆ ಇವರು SI ಅಲ್ಲ, ಕಾನ್ಸ್ಟೇಬಲಿಂದ ಕೂಡ ಪ್ರೈಸ್ ಫಿಕ್ಸ್ ಮಾಡವ್ರೆ ಟ್ರಾನ್ಸ್ಫರ್ಗೆ. ಯಾರ್ರೀ ಭಯ ಬೀಳ್ತಾರೆ? ಫಸ್ಟ್ ಟಾಪ್ ಆಫೀಸರಿಂದ ಇವ್ರವರೆಗೂ ಕೂಡ ನೀವು ಏನು ಸಾಮಾನ್ಯ ಪೇದೆ, ಅವನು ಕೂಡ ಇವತ್ತು ಹಣ ಕೊಟ್ಟು ಒಂದು ಪೋಸ್ಟಿಂಗ್ ಮಾಡಿಸ್ಕೊಳೋ ಅಂಥ ದುರ್ಗತಿ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಈ ಕೆಟ್ಟ ಕಾಂಗ್ರೆಸ್ನ ಆಡಳಿತದಿಂದ. ಇವ್ರ ಮೇಲೆ ಇವ್ರು ಕ್ರಮ ತಗೋಬೇಕು ಮೊದಲು. ಓಕೆ.